ಹಲೋ ಗೆಳೆಯರೇ, ಇವತ್ತಿನ ಪ್ರೊಮೋದಲ್ಲಿ ನಮ್ಮ ಸುದೀಪ್ ಸರ್ ಅವರು ಎಂಟ್ರಿ ಕೊಟ್ಟಾಗಿದೆ. ಸುದೀಪ್ ಸರ್ ಎಂಟ್ರಿ ಕೊಟ್ಟಾದ್ಮೇಲೆ ಯಾರಿಗೆಲ್ಲ ಕ್ಲಾಸ್ ತಗೋತಾರೆ, ಯಾವೆಲ್ಲ ವಿಷಯಗಳಿಗೆಲ್ಲ ಕ್ಲಾಸ್ ತಗೋತಾರೆ, ಇವತ್ತಿನ ಪಂಚಾಯತಿಯಲ್ಲಿ ಏನೆಲ್ಲ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ, ನಿಮಗೂ ಕೂಡ ಇದೆ ಅಂತ ಅನ್ಕೋತೀನಿ. ಈ ಒಂದು ವಾರದಲ್ಲಿ ಏನೆಲ್ಲ ಆಯ್ತು, ಗಿಲ್ಲಿ ಕ್ಯಾಪ್ಟನ್ ಆದಾಗ ಏನೆಲ್ಲ ಆಯ್ತು, ಗಿಲ್ಲಿ ಕ್ಯಾಪ್ಟನ್ ಆಗಿ ಏನೆಲ್ಲ ಮಾಡಿದ್ರು, ಗಿಲ್ಲಿ ಕ್ಯಾಪ್ಟನ್ ಆದಾಗ ಸ್ಪರ್ಧೆಗಳು ಏನೆಲ್ಲ ಮಾಡಿದ್ರು, ಟಾಸ್ಕ್ ಯಾವ ರೀತಿ ಆಡಿದ್ರು, ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಆಯಿತು, ಕ್ಯಾಪ್ಟನ್ ಯಾರಾದ್ರು, ಎಲ್ಲವನ್ನ ನೀವು ನೋಡಿರ್ತೀರ ಈ ಒಂದು ವಾರದಲ್ಲಿ. ಇದರ ಬಗ್ಗೆ ಮಿತಿ ಮೀರಿದ ಮಾತುಗಳಾಗಿರ್ಬೋದು, ಹಳಿ ತಪ್ಪಿದ ನಡವಳಿಕೆ ಆಗಿರ್ಬೋದು, ಅಂದ್ರೆ ನಡವಳಿಕೆಯಲ್ಲಿ ಒಂಥರ ಏನು ಇರಲೇ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿತ್ತು. ಮಾತುಗಳಲ್ಲಂತೂ ಯಾವುದೂ ಹಿಡಿತಾನೆ ಇರಲಿಲ್ಲ, ಆ ರೀತಿ ಆಗಿತ್ತು ಈ ಒಂದು ವಾರದಲ್ಲಿ. ಇದರೆಲ್ಲ ಬಗ್ಗೆ ಸುದೀಪ್ ಸರ್ ಮಾತಾಡ್ತಾರೆ ಅನ್ನೋದು ಗೊತ್ತಿರುವಂತ ವಿಷಯ. ಈ ಒಂದು ಪ್ರೊಮೋ ಕೂಡ ಅದನ್ನೇ ಬಿಟ್ಟಿದ್ದಾರೆ. ಅಲ್ಲಿ ಪ್ರೊಮೋದಲ್ಲಿ ಸುದೀಪ್ ಸರ್ ಹೇಳಿದ್ದಾರೆ, ಮಿತಿ ಮೀರಿದ ಮಾತುಗಳಾಗಿರ್ಬೋದು, ಎಲ್ಲೇ ಮೀರಿದ ನಡವಳಿಕೆಗಳಾಗಿರ್ಬೋದು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಸುದೀಪ್ ಸರ್ ಬಂದಿದ್ದಾರೆ ಅಂತ ಆಯ್ತು ಇಲ್ಲಿ. ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ. ಅದ್ರ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೈಡಲ್ಲಿ ಬೆಲ್ ಐಕಾನ್ ಒತ್ತಿ. ನೀವು ಬೆಲ್ ಐಕಾನ್ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಒಂದು ಲೈಕ್ ಅನ್ನು ಕೊಟ್ಟು ವಿಡಿಯೋಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುದೀಪ್ ಸರ್ ಬಂದಾಯ್ತು. ಈ ಕಿಚ್ಚನ ಪಂಚಾಯತಿಯಲ್ಲಿ ಏನೆಲ್ಲ ಕ್ಲಾಸ್ ಆಗ್ಬೋದು, ಯಾವೆಲ್ಲ ರೀತಿ ಕ್ಲಾಸ್ ಆಗ್ಬೋದು ನೋಡೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ನಿನ್ನೆ ನಡೆಯುತ್ತೆ. ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಧನುಷ್ ಅವ್ರು ಗೆಲ್ತಾರೆ. ಅಶ್ವಿನಿ ಮೇಡಮ್ ಅವರು ಧನುಷ್ ಅವರು ಒಂದು ಟಾಸ್ಕ್ ಇರುತ್ತೆ. ಟಾಸ್ಕ್ ಅಲ್ಲಿ ಧನುಷ್ ಅವ್ರು ಗೆದ್ರು ಕೂಡ ಅದು ಲಾಸ್ಟ್ ಅಲ್ಲಿ ಚಾಕು ತೆಗೆಯುವಂತ ಸಂದರ್ಭದಲ್ಲಿ ತಪ್ಪಾಗಿ ತೆಗೆದಿರೋದ್ರಿಂದ ಆ ಟಾಸ್ಕ್ ನ ಅಲ್ಲಿ ರದ್ದು ಮಾಡಲಾಗುತ್ತೆ. ಒಂದು ಚಾನ್ಸ್ ಇರುತ್ತೆ, ಏನಪ್ಪಾ ಅಂತಂದ್ರೆ ನೀವಿಬ್ರು ಸ್ಪರ್ಧಿಗಳ ಮನಸ್ಸನ್ನ ಒಲಿಸಬೇಕು. ಯಾರು ನಿಮ್ಗೆ ಜಾಸ್ತಿ ಓಟ್ ಹಾಕ್ತಾರೋ ಅವರು ಈ ವಾರದ ಕ್ಯಾಪ್ಟನ್ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾರಪ್ಪ ಅಂತಂದ್ರೆ ರಘು, ರಕ್ಷಿತಾ, ಧ್ರುವಂತು ಅಶ್ವಿನಿ ಮೇಡಮ್ ಹಾಕಿದ್ರೆ, ನಮ್ಮ ಗಿಲ್ಲಿ, ಕಾವ್ಯ, ಸ್ಪಂದನಾ, ರಾಶಿಕಾ ಅವರು ಧ್ರುವಂತ ಧನುಷ್ ಅವ್ರಿಗೆ ಹಾಕ್ತಾರೆ. ಮೇಜರ್ ಜಾಸ್ತಿ ಓಟ್ ಆಗಿದ್ದು ನಮ್ಮ ಧನುಷ್ ಅವರಿಗೆ. ಹಾಗಾಗಿ ಈ ವಾರದ ಕಡೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದು ಧನುಷ್ ಅವರು. ಕಡೆಯ ಕ್ಯಾಪ್ಟನ್ ಆಯ್ಕೆ ಆಗೋದಲ್ಲದೆ ಫೈನಲ್ ಕಂಟೆಸ್ಟೆಂಟ್ ಕೂಡ ಆಗಿ ಕಾಣಿಸ್ಕೊಳ್ತಾರೆ ನಮ್ಮ ಧನುಷ್ ಅವರು. ಅಂದ್ರೆ ಫೈನಲಿಸ್ಟ್ ಆಗ್ತಾರೆ, ಮೊದಲ ಫೈನಲಿಸ್ಟ್ ಆಗಿ ಕಾಣಿಸ್ಕೊಳ್ತಾರೆ ನಮ್ಮ ಧನುಷ್ ಅವರು. ಇದೆಲ್ಲ ಆದ್ಮೇಲೆ ಇಲ್ಲಿ ಒಂದು ಗಿಲ್ಲಿಯ ಕ್ಯಾಪ್ಟನ್ಸಿಯಲ್ಲಿ ಕೆಲಸ ಮಾಡುವಂತ ಅಂದಾಗ ಅಶ್ವಿನಿ ಮತ್ತೆ ನಮ್ಮ ಗಿಲ್ಲಿಯವ್ರ ಮಧ್ಯೆ ಒಂದು ಜಗಳ ಆಗುತ್ತೆ. ಜಗಳ ಮಿತಿ ಮೀರಿ ಹೋಗುತ್ತೆ, ಮಾತುಗಳು ಹಿಡಿತಾರಲ್ಲ. ಇದೆಲ್ಲ ಆಗುತ್ತೆ. ಇಬ್ರದ್ದು ಕೂಡ ತಪ್ಪಿರುತ್ತೆ ಇಲ್ಲಿ. ಗಿಲ್ಲಿ ಬಿಟ್ಟಿದ್ರೆ ಹಾಗೆ ಹೋಗ್ತಾ ಇತ್ತು. ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗೆ ಹೋಗ್ತಾ ಇತ್ತು. ನಾಳೆ ಮಾಡ್ತೀನಿ, ಮಾಡಲ್ಲ ಹೋಗು, ಹಂಗು ಹಿಂಗ ಅನ್ನೋದಾಗಿರ್ಬೋದು, ಅವರು ಇಲ್ಲಿ ಏಕವಚನ ಮಾತಾಡೋದಾಗಿರ್ಬೋದು, ಎಲ್ಲವನ್ನು ಕೂಡ ನೋಡಿದ್ರೆ ಇಬ್ಬರು ಕಡೆ ಕೂಡ ಇಲ್ಲಿ ತಪ್ಪಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ಇಷ್ಟು ವಾರಗಳಲ್ಲಿ 14 ವಾರಗಳಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಲಾಸ್ಟ್ ಅಲ್ಲಿ ಈ ರೀತಿ ಮಾಡ್ಕೋಬಹುದಿತ್ತ ಅನ್ನೋದು ಸುಮಾರು ಜನ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡ್ ಬಂದು ಕಡೆಯಾಗಿ ಈ ರೀತಿ ಮಾಡೋದು ಎಷ್ಟು ಉತ್ತಮ ಅನ್ನೋ ರೀತಿ ಕ್ವಶನ್ ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ಬಟ್ ಗಿಲ್ಲಿ ಇರೋದೇ ಹಾಗೆ. ಆದ್ರೆ ಇಲ್ಲಿ ಸ್ವಲ್ಪ ಮಿತಿ ಮೀರಿದ್ರೇನೋ ಅಂತ ನನಗೆ ಅನಿಸ್ತು ಗಿಲ್ಲಿ. ಬಟ್ ಅಶ್ವಿನಿ ಮೇಡಮ್ ಅವರು ಕೂಡ ಇಲ್ಲಿ ಸುಧಾರಿಸ್ಕೋಬೇಕು. ಅವ್ರಿಗೆ ರೆಸ್ಪೆಕ್ಟ್ ಬೇಕು ಅಂದ್ರೆ ಇನ್ನೊಬ್ರು ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು. ಅವ್ರಿಗೆ ರೆಸ್ಪೆಕ್ಟ್ ಕೊಡಕ್ ಬರಲ್ಲ, ಬಟ್ ಇನ್ನೊಬ್ರು ನನಗೆ ರೆಸ್ಪೆಕ್ಟ್ ಕೊಡಿ ಅಂತ ಮಾತಾಡ್ತಾರಲ್ಲ. ಅದೆಲ್ಲೋ ಅವ್ರಿಗೆ ಒಂಥರ ಮುಳುವಾಗುತ್ತಾ ಇದೆ ಅನ್ನುವಂಥ ರೀತಿ ಆಗ್ತಾ ಇದೆ. ಇಲ್ಲಿ ರಾತ್ರಿ ಅದಾದ್ಮೇಲೆ ಜಗಳ ಆಗುತ್ತೆ, ಅದಾದ್ಮೇಲೆ ಕೆಲಸ ಮಾಡಲ್ಲ ಅಂತ ಹೋಗ್ತಾರೆ. ಅದಾದ್ಮೇಲೆ ರಾತ್ರಿ 4-3 ಆಗಿರುತ್ತೆ. ಗಿಲ್ಲಿ ಹೋಗ್ಬಿಟ್ಟು ಗಂಟೆದ ವಾಟೆಯಿಂದ ಬಾರಿಸೋದಾಗಿರೋದು, ಶಬ್ದ ಮಾಡೋದು, ಕಿರಿಕಿರಿ ಮಾಡೋದು ಇದು ಸ್ವಲ್ಪ ಬೇಡವಾಗಿತ್ತು ಅಂತ ನನಗನ್ನಿಸ್ತು. ಯಾಕಂದ್ರೆ ಅಲ್ಲಿ ಮೊದಲೇ ಊಟ ಇರಲ್ಲ, ನಿದ್ದೆ ಇರಲ್ಲ, ಸ್ವಲ್ಪ ಇದಾಡ್ತಾರೆ. ಮೊದಲಿನ ಅಶ್ವಿನಿ ಆಗಿದ್ರೆ ಫಸ್ಟ್ ಬಂದಾಗ ಹೇಗಿದ್ರು ಆ ರೀತಿ ಅಶ್ವಿನಿ ಆಗಿದ್ರೆ ಅಲ್ಲಿ ಮತ್ತೆ ಜಗಳ ಆಗೋ ಸಾಧ್ಯತೆ ಇತ್ತು. ಬಟ್ ಸ್ವಲ್ಪ ಕೂಲ್ ಆಗಿ ಇದ್ರು ಅಂತ ಅನ್ಕೊಡ್ತೀನಿ. ಬಟ್ ಇಲ್ಲಿ ಅವ್ರದೇ ಸ್ಥೈರ್ಯ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರದ್ದು ಕೂಡ ತಪ್ಪಿದೆ. ಅವರು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ರಿಯಾಕ್ಷನ್ ರಿಪ್ಲೈ ಮಾಡ್ತಾರೆ ಇನ್ನೊಬ್ರಿಗೆ ಅನ್ನೋದು ಕೂಡ ಮುಖ್ಯ ಇರುತ್ತೆ. ರಾಶಿಕಾ ಮತ್ತೆ ಗಿಲ್ಲಿ ಕೂಡ ನಡುವೆ ಆಗುತ್ತೆ. ಅವರು ಕೂಡ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ, ಸುಸ್ತಾಗ್ತದೆ ಹಾಗೆ ಅಂತ ಹೇಳಿದಾಗ ಅಲ್ಲಿ ಜಗಳ ಆಗಲ್ಲ. ಅವ್ರು ಕೆಲಸ ಮಾಡಲ್ಲ ಅಂದಾಗ ಅಲ್ಲಿ ಜಗಳ ಆಗಲ್ಲ. ಬಟ್ ಗಿಲ್ಲಿ ಬಿಡಲ್ಲ, ಸ್ವಲ್ಪ ಅಲ್ಲಿ ಕೂಡ ಇಲ್ಲಿ ಬಿಡ್ಬೇಕಾಗಿತ್ತು, ಬಟ್ ಬಿಡಲ್ಲ. ಅದ್ರ ಕೂಡ ಜಗಳ ಆಗಲ್ಲ. ಯಾಕೆ ಇಲ್ಲಿ ಅಶ್ವಿನಿ ಮೇಡಮ್ ಮತ್ತೆ ಇವ್ರ ಮುಂದೆ ಯಾಕೆ ಜಗಳ ಆಗುತ್ತೆ, ನೀವೇ ಕೂಡ ಇಲ್ಲಿ ತಿಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಇಲ್ಲಿ ಕಳಪೆ ಕೊಡುವ ಸಂದರ್ಭದಲ್ಲಿ ಕೂಡ ಇಲ್ಲಿ ಅಶ್ವಿನಿ ಮತ್ತೆ ಗಿಲ್ಲಿಯ ನಡುವೆ ಜಗಳ ಆಗುತ್ತೆ. ಅಲ್ಲಿ ಸ್ವಲ್ಪ ಯಾಕೆ ಏನು ಅನ್ನೋದು ಕ್ಲಾರಿಟಿ ಗಿಲ್ಲಿ ಕೊಡ್ತಾರೆ. ಅದೇ ಒಂದು ಸಿಟ್ಟಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ, ಅಲ್ಲಿ ಕ್ಲಾಶ್ ಆಗುತ್ತೆ ಇಬ್ರಿಗೂ. ಗಿಲ್ಲಿ ಅಲ್ಲಿ ಹಿಡ್ತಾ ಇಲ್ಲದೆ ಮಾತಾಡಿದಾಗ ಅಶ್ವಿನಿ ಮೇಡಮ್ ಹಿಡ್ತಾ ಇಲ್ಲದೆ ಮಾತಾಡ್ದಾಗಿರ್ಬೋದು, ನೀನು ಕ್ಯಾಪ್ಟನ್ ಆಗಿದ್ದು ಹಂಗೆ ಹಿಂಗೆ, ನೀನ್ ಕ್ಯಾಪ್ಟನ್ ಆಗಿ ಏನ್ ದಬಾಕಿದ ನೋಡಿದೀನಿ ಅನ್ನೋದಾಗಿರ್ಬೋದು. ಮತ್ತೆ ಇಲ್ಲಿ ಹೊರಗಡೆ ಮತ್ತೆ ಬಂದಾಗ ಧ್ರುವಂತು ಮತ್ತೆ ನಮ್ಮ ಅಶ್ವಿನಿ ಅವ್ರು ಸೇರಿ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿ ಮಾತಾಡೋದಾಗಿರ್ಬೋದು, ಸ್ಪೈನಲ್ ಕಾರ್ಡ್ ಇಲ್ದವನಿ ಹಂಗೆ ಹಿಂಗೆ ಅಂತ ಮಾತಾಡೋದಾಗಿರ್ಬೋದು, ಸ್ವಲ್ಪ ಹೊರಗೆ ಮಾತಾಡಿದ್ರೆ ಅಂತ ನಂಗಂತೂ ಅಶ್ವಿನಿ ಅವ್ರು ಅಂತ ಅನಿಸ್ತು ನನಗೆ. ಅದನ್ನ ನಾನು ಸದಸ್ಯರು ಯಾವ ರೀತಿ ಮಾತಾಡ್ತಾರೆ, ಯಾರ ಮೇಲೆ ಕ್ಲಾಸ್ ತಗೋತಾರೆ ಜಾಸ್ತಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಗಿಲ್ಲಿ ಮೇಲೆ ತಗೋಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಸಲ ಅದೇ ಆಗ್ತಿರೋದಲ್ಲ. ಅಶ್ವಿನಿ ಮೇಡಮ್ ಅವ್ರ ಮೇಲೆ ಕ್ಲಾಸ್ ತಗೋತಾರ ಇಲ್ವಾ ಅಂತ ನಾನು ಕೂಡ ನೋಡಕ್ಕೆ ವೇಟಿಂಗ್ ಇದ್ದೀನಿ. ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಾರದ ಉತ್ತಮ ಅಂತ ಬಂದ್ಬಿಟ್ಟು ರಕ್ಷಿತಾ ಮತ್ತೆ ಧನುಷ್ ಸಿಕ್ಕರೆ, ಕಳಪೆ ಬಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಸಿಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಹೆಂಗೆ. ಅದು ಧ್ರುವಂತ್ ಅವರೇ ಕಳಪೆ ಸಿಗ್ಬೇಕಾದದ್ದು. ಯಾಕಂದ್ರೆ
ಆ ವ್ಯಕ್ತಿ ಯಾವ ರೀತಿ ಇದಾನೆ ಅಂತ ಒಂದು ಗೊತ್ತಾಗ್ತಲ್ಲ. ಗಿಲ್ಲಿ ಮಿಲ್ಲಿ ಟೈರ್ಡ್ ಮಾಡಿ ಏನು ಸಿಗೋದಿಲ್ಲ ಮಾತಾಡಿದಾಗ ಜಳಕ ಮಾಡ್ಕೊಂಡು ಬಾ, ತಲೆ ಹೊಚ್ಕೊಂಡು ಬಾ, ನೀಟಾಗಿ ಡ್ರೆಸ್ ಹಾಕೊಂಡು ಬಾ, ನಾನು 40,000 ಹೈಟಿಂದ ಕೆಲಸ ಮಾಡಿದ್ದೀನಿ, ನೀನು 4 ಶೋ ಮಾಡಿದವನು, ಹಂಗೆ ಹಿಂಗೆ ಏನೆಲ್ಲ ಮಾತಾಡ್ತಾರಪ್ಪ. ವ್ಯಕ್ತಿನೇ ಅರ್ಥ ಆಗ್ತಿಲ್ಲ ನನಗಂತೂ ಕೂಡ. ಆಮೇಲೆ ಹೋಗ್ಬಿಟ್ಟು ಸಾರಿ ನಾನು ಸುಮ್ಮನೆ ಡೈಜಾಕ್ ಮಾಡಿದೆ, ಸಾರಿ ಮಗ ಹಂಗೆ ಹಿಂಗೆ ಅಂತೇಳಿ ಅವ್ರನ್ನ ಹಗ್ ಮಾಡೋದಾಗಿರ್ಬೋದು. ಏನೋ ಒಂಥರ ಅವ್ರ ಕ್ಯಾರೆಕ್ಟರ್ ನನಗೆ ಅರ್ಥ ಆಗ್ತಲ್ಲಪ್ಪ. ನಿಮ್ಗೆ ಏನಾದರೂ ಅರ್ಥ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಪ್ರೋಮೋದಲ್ಲಿ ಇದಾಗಿತ್ತು. ನಾನು ಹೇಳೋ ಪ್ರಕಾರ ಮೇನ್ ಆಗಿ ಗಿಲ್ಲಿ ಮತ್ತು ಧನುಷ್ ಅವರು ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಕ್ಲಾಸ್ ಇರುತ್ತೆ ಅಂತ ಅನ್ಕೋತೀನಿ. ಹಾಗೆ ಗಿಲ್ಲಿ ಫೇವರಿಸಮ್ ಮಾಡೋದನ್ನ ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ 3 ಬಾರಿ ಕಾವ್ಯ ಅವ್ರನ್ನ ಉಳಿಸ್ತಾರೆ. ಸೊ ಇಲ್ಲಿ ಆ ಫೇವರಿಸಮ್ ಬಗ್ಗೆ ಮಾತಾಡ್ತಾರ. ಫೇವರಿಸಮ್ ಮಾಡಿದ್ದೀನಿ ಇಲ್ಲ ಅನ್ನೋದನ್ನ ಆ ಕ್ಲಾರಿಟಿ ಕೊಟ್ಟಿದ್ದಾರೆ ಗಿಲ್ಲಿ ಅವರು. ಇಲ್ಲಿ ಸುದೀಪ್ ಮುಂದೆ ಏನು ಕ್ಲಾರಿಟಿ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ. ಹಾಗೆ ಧನುಷ್ ಧ್ರುವಂತ್ ಮತ್ತೆ ಅಶ್ವಿನಿ ಮೇಡಮ್ ಅವರು ಮಾತಾಡ್ತಾ ಇರೋದು, ನಾಮಿನೇಟ್ ಮಾಡುವ ಡಿಸ್ಕಸ್ ಮಾಡ್ತಾ ಇದ್ದು, ಅದ್ರ ಬಗ್ಗೆ ಕೂಡ ವಿಟಿ ಹಾಕಿ ತೋರಿಸ್ತಾರ ಏನ್ ಕತೆ ಅಂತ ನಾವು ನೋಡೋಣ. ಸೊ ನಾನು ಕೂಡ ನೋಡಕ್ಕೆ ಕಾಯ್ತಾ ಇದ್ದೀನಿ. ನೀವು ಏನಿಂದ ಅನ್ಸುತ್ತೆ ಈ ರೀತಿ ಈ ಒಂದು ಕಿಚನ್ ಪಂಚಾಯತ್ನಲ್ಲಿ ಯಾವ ವಿಷಯಗಳ ಬಗ್ಗೆ ಕ್ಲಾಸ್ ಆಗುತ್ತೆ, ಯಾವೆಲ್ಲ ವಿಷಯಗಳನ್ನ ಸುದೀಪ್ ಚರ್ಚೆ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನೋಡೋಣ ಇವತ್ತಿನ ಪಂಚಾಯತಿಯಲ್ಲಿ. ಹಾಗೆ ಈ ವಾರ ಯಾರ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಧನುಷ್ ಫೈನಲಿಸ್ಟ್ ಆಗ್ಬೋದು. ಇನ್ನು ಧ್ರುವಂತು ಸ್ಪಂದನ ಹೋಗ್ತಾರ, ಧ್ರುವಂತ್ ಹೋಗ್ತಾರ ಅಥವಾ ಸ್ಪಂದನ ಹೋಗ್ತಾರ? ಸೊ ಧ್ರುವಂತ್ ಸ್ಪಂದನ ಬಿಟ್ಟು ಮತ್ತೆ ಯಾರಾದ್ರೂ ಬೇರೆ ಹೋಗ್ತಾರ? ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇವರಿಬ್ಬರನ್ನ ಧ್ರುವಂತ್ ಮತ್ತು ಸ್ಪಂದನ ಬಿಟ್ಟು ಬೇರೆ ಯಾರಾದ್ರೂ ಎವಿಕ್ಟ್ ಆದ್ರೆ ಮಜಾ ಇರುತ್ತೆ. ಯಾಕಂದ್ರೆ ಈ ರೀತಿ ಈ ಸಲ ಆಗ್ತಾ ಇರೋದು ಅದೇ, ಹೇಳೋದೊಂದು ಆಗೋದೊಂದು ಅಂದ್ರೆ ಆಗ್ತಾ ಇದೆಯಲ್ಲ, ಆ ರೀತಿ ಆಗ್ತಾ ಇದೆ. ನೋಡ್ತಾ ಇರೋದು ಒಂದು, ಆಗ್ತಾ ಇರೋದು ಒಂದು, ಹೋಗ್ತಾ ಇರೋರು ಇನ್ನೊಬ್ರು, ಈ ರೀತಿ ಆಗ್ತಾ ಇದೆ. ಸೊ ನೋಡೋಣ ಯಾರೆಲ್ಲ ಹೋಗ್ತಾರೆ ಈ ವಾರ, ಯಾರು ಹೋಗ್ಬೋದು ಈ ವಾರ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿದಾಗ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಪ್ರೊಮೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ ವಿಡಿಯೋದಲ್ಲಿ. ನಮಸ್ಕಾರ.